ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಕುರುಕ್ಷೇತ್ರದಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ನಂತೆ ಹವಾ. ಆಪ್ತ ನಾಯಕರುಗಳ ಮನೆಯಲ್ಲಿ, ತೋಟದ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ರಣತಂತ್ರವನ್ನ ಹೆಣೆಯುವ ಕೆಲಸ ಆಗ್ತಾ ಇದೆ. ಆಪ್ತನ ಫಾರ್ಮ್ ಹೌಸ್ನಲ್ಲಿ ಡಿಕೆ ಔತಣಕೂಟ. ಡಿನ್ನರ್ ಬಗ್ಗೆ ನೋ ರಿಯಾಕ್ಷನ್ ಎಂದಿದ್ದಾರೆ ಪರಮೇಶ್ವರ್. ಔತಣಕೂಟದ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಾರೆ ಸಚಿವ ಸಂತೋಷ್ ಲಾಡ್. ಈ ಸಂದರ್ಭದಲ್ಲಿ ಶಾಸಕರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಯತೀಂದ್ರಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಏನೇ ಎಲ್ಲ ಸ್ವಲ್ಪ ಸರಿಯಿಲ್ಲ. ಬರ್ರಿ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲ. ನನ್ನ ಮತ್ತೆ ಮಾಹಿತಿ ಇಲ್ಲ. ರಸ್ತೆಗಳಲ್ಲಿ ತಮ್ಮಲ್ಲಿ ಆಹ್ವಾನ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾಕಂದ್ರೆ ಬರೋದನ್ನೇ ಲೇಟ್ ಆಯ್ತಲ್ಲ. ಕ್ಯಾಬಿನೆಟ್ ಮುಗಿಸ್ಕೊಂಡು 9 ಹೊರಟು, ಅದಾದ್ಮೇಲೆ ನಾನು ಓಡಕ್ ಹೋಗಿದ್ದೆ. ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಬೇರೆ ಕೇಳಿದ್ರೆ ಅದನ್ನ ಹೇಳ್ಬೋದು. ಉದ್ದೇ ಕೇಳಿದ್ರೆ ಅದನ್ನೇ ಉತ್ತರ. ಸಿಎಂ ಅವರು ಮೊನ್ನೆ ಅವ್ರಿಗೆ ಬೇಕಾದವ್ರ ಜೊತೆ ಡಿನ್ನರ್ ಮೀಟಿಂಗ್. ಥ್ಯಾಂಕ್ ಯು. ಹ್ಯಾವ್ ಲವ್ಲಿ ಡೇ. ನೋಡಿ, ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನ್ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರಲ್ಲ, ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೇವೆ. ಕೃಷ್ಣ ಅವ್ರಿಗೆ ಗೊತ್ತಾಗುವಂತದ್ದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗ್ತಲ್ವಾ ಅಂತ. ಸಾಕಣ ಹೊರಟೆ ನನ್ನ ಟೈಮ್ ಆಗ್ಬಿಡ್ತದೆ. ರಾತ್ರಿ ನಡೆದಂತ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್ ಎಲ್ಲ ಕಡೆ ಎಂಎಲ್ಎಗಳು ಅಲ್ಲೆಲ್ಲ ಸೇರ್ತಾರೆ. ಅದೇನು ಅದರ ವಿಶೇಷವಾದಂತಹ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ. ಎಲ್ಲ ಕಡೆ ಸೇರ್ತಾರೆ. ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಕುರುಕ್ಷೇತ್ರದಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ನಂತೆ ಹವಾ. ಆಪ್ತ ನಾಯಕರುಗಳ ಮನೆಯಲ್ಲಿ, ತೋಟದ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ರಣತಂತ್ರವನ್ನ ಹೆಣೆಯುವ ಕೆಲಸ ಆಗ್ತಾ ಇದೆ. ಆಪ್ತನ ಫಾರ್ಮ್ ಹೌಸ್ನಲ್ಲಿ ಡಿಕೆ ಔತಣಕೂಟ. ಡಿನ್ನರ್ ಬಗ್ಗೆ ನೋ ರಿಯಾಕ್ಷನ್ ಎಂದಿದ್ದಾರೆ ಪರಮೇಶ್ವರ್. ಔತಣಕೂಟದ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಾರೆ ಸಚಿವ ಸಂತೋಷ್ ಲಾಡ್. ಈ ಸಂದರ್ಭದಲ್ಲಿ ಶಾಸಕರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಯತೀಂದ್ರಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಪಾಲಿಟಿಕ್ಸ್ ಬೇರೆ ಎಲ್ಲ ಮಾತಾಡ್ತೀನಿ. ಏನೇ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಸರಿಯಿಲ್ಲ. ಬರ್ರಿ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲ. ನನ್ನ ಮತ್ತೆ ಯಾರೋ ಬೇರೆ ಮಾಹಿತಿ ಇಲ್ಲ. ರಸ್ತೆಗಳಲ್ಲಿ ತಮ್ಮಲ್ಲಿ ಆಹ್ವಾನ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾಕಂದ್ರೆ ಬರೋದನ್ನೇ ಲೇಟ್ ಆಯ್ತಲ್ಲ. ಕ್ಯಾಬಿನೆಟ್ ಮುಗಿಸ್ಕೊಂಡು 9 ಹೊರಟು, ಅದಾದ್ಮೇಲೆ ನಾನು ಓಡಕ್ ಹೋಗಿದ್ದೆ. ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಬೇರೆ ಕೇಳಿದ್ರೆ ಅದನ್ನ ಹೇಳ್ಬೋದು. ಉದ್ದೇ ಕೇಳಿದ್ರೆ ಅದನ್ನೇ ಉತ್ತರ. ಸಿಎಂ ಅವರು ಮೊನ್ನೆ ಅವ್ರಿಗೆ ಬೇಕಾದವ್ರ ಜೊತೆ ಡಿನ್ನರ್ ಮೀಟಿಂಗ್. ಥ್ಯಾಂಕ್ ಯು. ಹ್ಯಾವ್ ಲವ್ಲಿ ಡೇ. ನೋಡಿ, ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನ್ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರಲ್ಲ, ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೇವೆ. ಕೃಷ್ಣ ಅವ್ರಿಗೆ ಗೊತ್ತಾಗುವಂತದ್ದು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗ್ತಲ್ವಾ ಅಂತ. ಸಾಕಣ ಹೊರಟೆ ನನ್ನ ಟೈಮ್ ಆಗ್ಬಿಡ್ತದೆ. ರಾತ್ರಿ ನಡೆದಂತ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್ ಎಲ್ಲ ಕಡೆ ಎಂಎಲ್ಎಗಳು ಅಲ್ಲೆಲ್ಲ ಸೇರ್ತಾರೆ. ಅದೇನು ಅದರ ವಿಶೇಷವಾದಂತಹ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ. ಎಲ್ಲ ಕಡೆ ಸೇರ್ತಾರೆ. ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಕುರುಕ್ಷೇತ್ರದಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ನಂತೆ ಹವಾ. ಆಪ್ತ ನಾಯಕರುಗಳ ಮನೆಯಲ್ಲಿ, ತೋಟದ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ರಣತಂತ್ರವನ್ನ ಹೆಣೆಯುವ ಕೆಲಸ ಆಗ್ತಾ ಇದೆ. ಆಪ್ತನ ಫಾರ್ಮ್ ಹೌಸ್ನಲ್ಲಿ ಡಿಕೆ ಔತಣಕೂಟ. ಡಿನ್ನರ್ ಬಗ್ಗೆ ನೋ ರಿಯಾಕ್ಷನ್ ಎಂದಿದ್ದಾರೆ ಪರಮೇಶ್ವರ್. ಔತಣಕೂಟದ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಾರೆ ಸಚಿವ ಸಂತೋಷ್ ಲಾಡ್.
ಈ ಸಂದರ್ಭದಲ್ಲಿ ಶಾಸಕರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಯತೀಂದ್ರಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಪಾಲಿಟಿಕ್ಸ್ ಬೇರೆ ಮಾತಾಡಿ ಎಲ್ಲ ಮಾತಾಡ್ತೀನಿ. ಪಾಲಿಟಿಕ್ಸ್ ಬೇರೆ ಏನೇ ಎಲ್ಲ ಸ್ವಲ್ಪ ಸರಿ ಇಲ್ಲ. ಬರ್ರಿ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ ಮತ್ತೆ ಯಾರೋ ಬೇರೆ ಕಡೆ ಮಾಹಿತಿ ಇಲ್ಲ. ರಸ್ತೆಗಳಲ್ಲಿ ತಮ್ಮನ್ನ ಆಹ್ವಾನ ಮಾಡಿದ್ದಾರೆ. ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾಕಂದ್ರೆ ಬರೋದನ್ನೇ ಲೇಟ್ ಆಯ್ತಲ್ಲ. ಕ್ಯಾಬಿನೆಟ್ ಮುಗಿಸ್ಕೊಂಡು 9 ಹೊರಟು ಅದಾದ್ಮೇಲೆ ನಾನು ಓಡೋಕೆ ಹೋಗಿದ್ದೆ. ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಪ್ರಶ್ನೆ ಕೇಳ್ತಾ ಇದನ್ನ ಕೇಳ್ತಾರೆ. ಬೇರೆ ಕೇಳಿದ್ರೆ ಅದನ್ನ ಹೇಳ್ಬೋದು. ಇದನ್ನೇ ಕೇಳಿದ್ರೆ ಅದನ್ನೇ ಉತ್ತರ. ಸಿಎಂ ಅವರು ಮೊನ್ನೆ ಅವ್ರಿಗೆ ಬೇಕಾದವ್ರ ಜೊತೆ ಡಿನ್ನರ್ ಮೀಟಿಂಗ್ ಥ್ಯಾಂಕ್ ಯು. ಹ್ಯಾವ್ ಅ ಲವ್ಲಿ ಡೇ. ನೋಡಿ, ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನ್ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ಬಾಲಕೃಷ್ಣ ಅವ್ರಿಗೆ ಗೊತ್ತಾಗುವಂತದ್ದು ಯತೀಂದ್ರ ಸಿದ್ದರಾಮಯ್ಯ ಗೊತ್ತಾಗ್ತಲ್ವಾ ಅಂತ. ಸಾಕಣ್ಣ, ಹೊರಟೆ ನನ್ನ ಟೈಮ್ ಆಗ್ಬಿಡ್ತದೆ. ರಾತ್ರಿ ತಡರಾತ್ರಿ ನಡೆದಂತ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್. ಎಲ್ಲ ಕಡೆ ಎಂಎಲ್ಎಗಳು ಅಲ್ಲೆಲ್ಲ ಸೇರ್ತಾರೆ. ಅದೇನು ಅದರ ವಿಶೇಷವಾದಂತಹ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ. ಎಲ್ಲ ಕಡೆ ಸೇರ್ತಾರೆ. ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಕುರುಕ್ಷೇತ್ರದಲ್ಲಿ ಈಗ ಡಿನ್ನರ್ ಪಾಲಿಟಿಕ್ಸ್ ನಂದೇ ಹವಾ. ಆಪ್ತ ನಾಯಕರುಗಳ ಮನೆಯಲ್ಲಿ, ತೋಟದ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ರಣತಂತ್ರವನ್ನ ಹೆಣೆಯುವ ಕೆಲಸ ಆಗ್ತಾ ಇದೆ. ಆಪ್ತನ ಫಾರ್ಮ್ ಹೌಸ್ನಲ್ಲಿ ಡಿಕೆ ಔತಣಕೂಟ. ಡಿನ್ನರ್ ಬಗ್ಗೆ ನೋ ರಿಯಾಕ್ಷನ್ ಎಂದಿದ್ದಾರೆ ಪರಮೇಶ್ವರ್. ಔತಣಕೂಟದ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಾರೆ ಸಚಿವ ಸಂತೋಷ್ ಲಾಡ್. ಈ ಸಂದರ್ಭದಲ್ಲಿ ಶಾಸಕರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಯತೀಂದ್ರಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಪಾಲಿಟಿಕ್ಸ್ ಬೇರೆ ಮಾತಾಡಿ ಎಲ್ಲ ಮಾತಾಡ್ತೀನಿ. ಪಾಲಿಟಿಕ್ಸ್ ಬೇರೆ ಏನೇ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಸರಿ ಇಲ್ಲ. ಬರ್ರಿ ಮಾಹಿತಿ ಇಲ್ಲ. ತಮಗೆ ಮಾಹಿತಿ ಇಲ್ಲ ಮತ್ತೆ ಯಾರೋ ಬೇರೆ ಕಡೆ ಮಾಹಿತಿ ಇಲ್ಲ. ರಸ್ತೆಗಳಲ್ಲಿ ತಮ್ಮನ್ನ ಆಹ್ವಾನ ಮಾಡಿದ್ದಾರೆ. ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾಕಂದ್ರೆ ಬರೋದನ್ನೇ ಲೇಟ್ ಆಯ್ತಲ್ಲ. ಕ್ಯಾಬಿನೆಟ್ ಮುಗಿಸ್ಕೊಂಡು 9 ಹೊರಟು ಅದಾದ್ಮೇಲೆ ನಾನು ಓಡೋಕೆ ಹೋಗಿದ್ದೆ. ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಪ್ರಶ್ನೆ ಕೇಳ್ತಾ ಇದನ್ನ ಕೇಳ್ತಾರೆ. ಬೇರೆ ಕೇಳಿದ್ರೆ ಅದನ್ನ ಹೇಳ್ಬೋದು. ಇದನ್ನೇ ಕೇಳಿದ್ರೆ ಅದನ್ನೇ ಉತ್ತರ. ಸಿಎಂ ಅವರು ಮೊನ್ನೆ ಅವ್ರಿಗೆ ಬೇಕಾದವ್ರ ಜೊತೆ ಡಿನ್ನರ್ ಮೀಟಿಂಗ್ ಥ್ಯಾಂಕ್ ಯು. ಹ್ಯಾವ್ ಅ ಲವ್ಲಿ ಡೇ. ನೋಡಿ, ನೋಟಿಸ್ ಕೊಡ್ತಕ್ಕಂಥದ್ದು, ಬುದ್ಧಿ ಹೇಳ್ತಕ್ಕಂಥದ್ದು, ನಾವೆಲ್ಲ ಏನ್ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ಬುದ್ಧಿ ಹೇಳ್ತಕ್ಕಂಥವ್ರು. ನಾವು ಹೈಕಮಾಂಡಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲ ನಡಿಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ. ಬಾಲಕೃಷ್ಣ ಅವ್ರಿಗೆ ಗೊತ್ತಾಗುವಂತದ್ದು ಯತೀಂದ್ರ ಸಿದ್ದರಾಮಯ್ಯ ಗೊತ್ತಾಗ್ತಲ್ವಾ ಅಂತ. ಸಾಕಣ್ಣ, ಹೊರಟೆ ನನ್ನ ಟೈಮ್ ಆಗ್ಬಿಡ್ತದೆ. ರಾತ್ರಿ ತಡರಾತ್ರಿ ನಡೆದಂತ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂಗೆ ಸರ್. ಎಲ್ಲ ಕಡೆ ಎಂಎಲ್ಎಗಳು ಅಲ್ಲೆಲ್ಲ ಸೇರ್ತಾರೆ. ಅದೇನು ಅದರ ವಿಶೇಷವಾದಂತಹ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ. ಎಲ್ಲ ಕಡೆ ಸೇರ್ತಾರೆ.